ನಮಗೆ ಸಂಸಾರದಲ್ಲಿರುವವರಿಗೆ ಇನ್ನಿಲ್ಲದ ಸಂದೇಹಗಳು, ಸಂಶಯಗಳು, ಸಂಕಟ ಬರುವಾಗ ಒಂದರ ಮೇಲೊಂದು ಏಟು ಬೀಳ್ತಾ ಬಂತು, ಏನು ಮಾಡಿದರೂ ಅದು ಪರಿಹಾರವೇ ಆಗೋದಿಲ್ಲ. ಆಗ ನಾವೇನು ಮಾಡ್ತೇವೆ, ಶಾಸ್ತ್ರ ಬಲ್ಲವರನ್ನೆಲ್ಲ ಕೇಳ್ತೇವೆ. ಅವ್ರು ಹೇಳ್ತಾರೆ, ಅಲ್ಲ ನೋಡಿ, ಇಲ್ಲ ಇದು ನಿಮಗೆ ನಿಮ್ಮ ಮುತ್ತಜ್ಜನ ಕಾಲದ ಶಾಪ ಇದೆ ನಿಮಗೆ, ಅದಕ್ಕಾಗಿ ನಿಮಗೆ ಈ ಕಷ್ಟ. ಇನ್ಯಾರೋ ಹೋದ, ಅವ ಹೇಳಿದ್ರು ಇದು ನಿಮಗೆ ಗುರು ಶಾಪ ಇದೆ ನಿಮಗೆ, ಅದಕ್ಕೋಸ್ಕರ ನಿನಗೆ ಈ ಕಷ್ಟ. ಇದನ್ನು ಕೇಳಿದವರಿಗೆಲ್ಲ ಏನು ಮಾಡಬೇಕೀಗ? ಆ ಶಾಪ ಇದೆಯೋ ಇಲ್ಲೋ ಯಾರಿಗೂ ಗೊತ್ತು. ಅವ್ರು ಹೇಳ್ತಾರೆ, ನಾವು ಕೇಳಬೇಕೀಗ. ಅವರು ಪರಿಹಾರ ಹೇಳ್ತಾರೆ, ನಾವು ಮಾಡಬೇಕಷ್ಟೇ. ಅಂತೂ ಕಷ್ಟ ದೂರ ಆಗಬೇಕು, ಅದಕ್ಕೋಸ್ಕರ ನಾವು ಕರ್ತವ್ಯವನ್ನು ಮಾಡಬೇಕು ಅಂತ ಮಾಡ್ತೇವಲ್ಲ. ಮಾಡೋಣ. ನಮಗೆ ಪರಮಾತ್ಮ ಏನಾದ್ರು ಶಕ್ತಿ ಕೊಟ್ಟಿದ್ದಾನೆಂದರೆ ಸಂತೋಷ. ಶಕ್ತಿ ಕೊಡಲಿಲ್ಲ ಅಂತ ನೀವು ಶಾಪ ದೂರ ಆಗೋದಿಲ್ಲ ಅಂತ ತಿಳ್ಕೊಳ್ಬೇಡಿ. ಈ ನಮ್ಮ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ ಪಾರಾಯಣ ಮಾಡಿದ ಸಾಕು, ಎಂಥ ಶಾಪ ಇದ್ದರೂ ಕೂಡ ದೂರವಾಗುತ್ತೆ. ಭಗವತ್ಪಾದರು ಹೇಳ್ತಾರೆ, ಶಾಪದೋಷ ಖಂಡನ ಪ್ರಶಸ್ತ. ಈ ಶಾಪಗಳನ್ನು ದೂರ ಮಾಡೋದ್ರಲ್ಲಿ ಅತ್ಯಂತ ಪ್ರಖ್ಯಾತನಂತೆ ಪರಮಾತ್ಮ, ಪ್ರಸಿದ್ಧಿಯನ್ನು ಹೊಂದಿದವನಂತೆ. ಅಂಥ ಹೇ ಪರಮಾತ್ಮ ನಿನ್ನ ನಮಸ್ಕಾರ ಅಂತ ಹೇಳ್ತಿದ್ದಾರೆ ಭಗವತ್ಪಾದರು. ಅವರಿಗೆ ಗೊತ್ತಿತ್ತೋ ಏನೋ, ಈ ನಮ್ಮ ಜನ ಮುಂದಕ್ಕೆ ಈ ನಮಃಶಿವಾಯ ನಮಃಶಿವಾಯ ಅಂತ ಕೇಳಿದಾಗ ಸ್ವಲ್ಪ ಮನಸ್ಸಿನಲ್ಲಿ ಯಾಕೋ ಭಗವತ್ಪಾದರು ಬೇರೆಲ್ಲ ಸ್ತೋತ್ರ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಆದರೆ ಈ ಶಿವಪಂಚಾಕ್ಷರ ನಕ್ಷತ್ರಮಾಲಕ್ಕೆ ಬರೋವರಿಗೆ ಶಬ್ದ ಎಲ್ಲ ಮುಗಿದೋಯ್ತು ಅಂತ ಕಾಣುತ್ತೆ. ಅದಕ್ಕೆ ಎಲ್ಲ ಶ್ಲೋಕಗಳು ನಮಃಶಿವಾಯ ನಮಃಶಿವಾಯ ಅಂತ ಬರೆದು ಬಿಟ್ಟರೆ ಶ್ಲೋಕ ಪೂರ್ತಿ ಆಯ್ತಲ್ಲ ಅಂತ ಮಾಡಿರಬೇಕು ಅಂತ ತಿಳ್ಕೊಳ್ತಾರೆ ಅಂತಲೋ ಏನೋ ಗೊತ್ತಿಲ್ಲ. ಅಂತೂ ಒಟ್ಟಿನಲ್ಲಿ ಫಲಶ್ರುತಿ ಏನು ಹೇಳಿದರು, ಸ್ವತಃ ತಾನೇ ಹೇಳಿದರು. ಇಲ್ಲ, ನಾನು ಪ್ರತಿಯೊಂದು ಪಂಕ್ತಿಯಲ್ಲಿಯೂ ಬುದ್ಧಿ ಪುರಸ್ಸರವಾಗಿ ಈ ನಮಃಶಿವಾಯ ಮಂತ್ರವನ್ನು ಸೇರಿಸಿದ್ದೇನೆ. ಭಗವತ್ಪಾದರು ಹೇಳಿದರು, ಅರೆ ನೀವಿದನ್ನು ಹೇಳ್ತಾ ಬಂದರೆ ನೀವು ಸ್ವಯಂ ಪರಮಾತ್ಮನಾಗ್ತೀರಿ, ಸೋಮನೇ ಆಗ್ತೀರಿ. ಯಾಕಂದ್ರೆ ನಕ್ಷತ್ರಗಳ ರಾಜ ಸೋಮ, ಚಂದ್ರ. ಇನ್ನೊಂದು ಅರ್ಥ ಇದೆ ಪರಮಾತ್ಮ. ಈ ನಕ್ಷತ್ರಮಾಲಾ ಏನಿದೆ 27 ಶ್ಲೋಕಗಳು, ಈ ಶ್ಲೋಕಗಳನ್ನು ನಾವು ಪಾರಾಯಣ ಮಾಡಿದ್ದೆ, ನಾವು ಸ್ವತಃ ಸೋಮರಾಗ್ತೇವೆ ಅಂತ ಹೇಳುತ್ತೆ ಫಲ. ಅಂತಂದರೆ ನಮಃಶಿವಾಯ ಇದನ್ನು ಒಳಗೊಂಡಂಥ ಈ ಸ್ತೋತ್ರ ಇದು ಎಷ್ಟು ಮುಖ್ಯವಾದ್ದು ಅಂತ ನಾವು ಮನಸ್ಸಿಗೆ ತೊಳ್ಬೋದು.